ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಚುನಾವಣೆ ಬಳಿಕ ಈಗ ಮತ್ತೆ ಸಂಪುಟ ವಿಸ್ತರಣೆ ಚರ್ಚೆ ಶುರುವಾಗ್ತಾ ಇದೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಸಚಿವ ಸಂಪುಟವನ್ನ ಫಾರ್ಮೇಷನ್ ಮಾಡೋದೇ ಒಂದು ರೀತಿ ಟೆನ್ಷನ್ ಆಗ್ತಾ ಇದೆ. ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ಕೂಡ ತುಂಬಾ ಆಕ್ಟಿವ್ ಆಗಿದೆ. ಯಾರಿಗೆ ಅವಕಾಶ ಕೊಡಬೇಕು ಅನ್ನೋ ಗೊಂದಲ ಕೂಡ ಡಿ ಕೆ ಶಿವಕುಮಾರ್ಗೂ ಇದೆ. ಒಂದ್ ಕಡೆ ಹೈಕಮಾಂಡ್ ಪರ್ಮಿಷನ್ ತಗೋಬೇಕು, ಇನ್ನೊಂದ್ ಕಡೆ ಸಚಿವಾಕಾಂಕ್ಷಿಗಳ ಒತ್ತಡ ಕೂಡ ಜಾಸ್ತಿ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಸಿಎಂ ಆದ್ಮೇಲೆ ಸಂಪುಟ ವಿಸ್ತರಣೆ ಮಾಡೋದೇ ಹೈಕಮಾಂಡ್ಗೂ ಕೂಡ ಒಂದ್ ರೀತಿ ಸವಾಲು. ಸಂಪುಟದಲ್ಲಿ 20 ಸ್ಥಾನಗಳನ್ನ ಈಗ ಭರ್ತಿ ಮಾಡಬೇಕು. 20 ಸ್ಥಾನಗಳ ಮೇಲೆ ಈಗಾಗಲೇ ಕಣ್ಣಿಟ್ಟಿರುವಂತಹ ಆಕಾಂಕ್ಷಿಗಳ ಸಂಖ್ಯೆ ಏನ್ ಚಿಕ್ಕದಿಲ್ಲ, ಅದು ಕೂಡ ದೊಡ್ಡದಾಗೇ ಇದೆ. ಹಿರಿಯರು, ಕಿರಿಯರು, ವಲಸಿಗರು ಅನ್ನೋ 3 ವಲಯಗಳಿಂದಾನೂ ತೀವ್ರ ಪ್ರೆಷರ್ ಬಿಲ್ಡ್ ಆಗ್ತಾ ಇದೆ. ಜಾತಿ ಸಮೀಕರಣ, ಪ್ರಾದೇಶಿಕ ಸಮತೋಲನ ಕಾಯ್ದುಕೊಳ್ಳೋದು ಸಿಎಂ ಪಾಲಿಗೆ ಒಂದು ರೀತಿ ಕತ್ತಿ ಮೇಲಿನ ನಡಿಗೆ. ಯಾರಿಗೆ ಮಣೆ ಹಾಕಿದ್ರೂ ಅಸಮಾಧಾನದ ಸ್ಫೋಟ ಖಂಡಿತ ಅನ್ನೋ ಆತಂಕ ಸದ್ಯ ಕೈಪಾಳೆಯವನ್ನ ಕಾಡ್ತಾ ಇದೆ. ಸಚಿವ ಸ್ಥಾನದ ರೇಸ್ನಲ್ಲಿ ಈಗ ಸದ್ಯಕ್ಕೆ ಯಾರ್ಯಾರಿದ್ದಾರೆ ಅಂತ ನೋಡೋದಾದ್ರೆ, ಹಿರಿಯ ನಾಯಕರಾದ ಶಿವರಾಜ್ ತಂಗಡಗಿ, ಕೆ ವೆಂಕಟೇಶ್, ಪುಟ್ಟರಂಗ ಶೆಟ್ಟಿ, ಸಂತೋಷ್ ಲಾಡ್, ಲಕ್ಷ್ಮೀ ಹೆಬ್ಬಾಳ್ಕರ್, ಎಚ್ ಸಿ ಬಾಲಕೃಷ್ಣ, ಎಆರ್ ಕೃಷ್ಣಮೂರ್ತಿ, ತನ್ವೀರ್ ಸೇಠ್ ಸೇರಿದ ಹಾಗೆ ಇವರ ಹೆಸರು ಮುಂಚೂಣಿಯಲ್ಲಿದೆ. ಇವರ ಜೊತೆ ಜೆಡಿಎಸ್ ಅನ್ನ ಬಿಟ್ಟು ಕೈ ಹಿಡಿದಿದ್ದಂತಹ ಕೆಎಂ ಶಿವಲಿಂಗೇಗೌಡ, ಹಳೆ ಮೈಸೂರು ಭಾಗದ ಪ್ರಭಾವಿ ನಾಯಕ ಚಲುವರಾಯಸ್ವಾಮಿ, ಹಿರಿಯ ಮುತ್ಸದ್ದಿ ಡಾಕ್ಟರ್ ಎಚ್ ಸಿ ಮಹದೇವಪ್ಪ, ಬಸವರಾಜ ರಾಯರೆಡ್ಡಿ, ಆರ್ ವಿ ದೇಶಪಾಂಡೆ, ಟಿ ಬಿ ಜಯಚಂದ್ರ, ಗುಬ್ಬಿ ವಾಸು, ರೂಪಕಲಾ ಶಶಿಧರ್ ಕೂಡ ಪ್ರಬಲ ಆಕಾಂಕ್ಷಿಗಳಾಗಿದ್ದಾರೆ. ಈ ಘಟಾನುಘಟಿಗಳ ಪೈಕಿ ಯಾರಿಗೆ ಅದೃಷ್ಟ ಖುಲಾಯಿಸುತ್ತೆ, ಯಾರಿಗೆ ನಿರಾಸೆ ಆಗುತ್ತೆ ಅನ್ನೋದೇ ಸದ್ಯಕ್ಕಿರೋ ಸಸ್ಪೆನ್ಸ್. ಇನ್ನು ರಾಜ್ಯಸಭೆ ಹಾಗೂ ಪರಿಷತ್ ಚುನಾವಣೆ ಮುಗಿತಾ ಇದ್ದ ಹಾಗೆ 2ನೇ ಹಂತದ ಸಂಪುಟ ವಿಸ್ತರಣೆ ಗ್ಯಾರಂಟಿ ಅಂತಾನೆ ಹೇಳಲಾಗ್ತಾ ಇದೆ. ಚುನಾವಣೆಯಲ್ಲಿ ಪಕ್ಷಕ್ಕೆ ನಿಷ್ಠರಾಗಿ ದುಡಿದವರಿಗೆ ಹಾಗೆ ಸಮುದಾಯಗಳ ನಾಯಕರಿಗೆ ಸಂಪುಟದಲ್ಲಿ ಸ್ಥಾನ ಕೊಡೋ ಮೂಲಕ ಮುಂದಿನ ರಾಜಕೀಯ ಲೆಕ್ಕಾಚಾರಗಳನ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ ಸಿಎಂ ಡಿ ಕೆ ಶಿವಕುಮಾರ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆದರೆ ಈ ವಿಸ್ತರಣೆ ಬೆನ್ನಲ್ಲೇ ಉಂಟಾಗುವಂತಹ ಬಂಡಾಯವನ್ನ ಶಮನಗೊಳಿಸೋದಕ್ಕೆ ಅತೃಪ್ತ ನಾಯಕರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನದ ಆಮಿಷ ಒಡ್ಡೋದಕ್ಕೂ ಕೂಡ ತಂತ್ರಗಾರಿಕೆ ಮಾಡಲಾಗ್ತಾ ಇದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.